ಮಳೆ ಜಾಸ್ತಿ ಬಂದಾಗ ಸಿದ್ಧತೆ ಮಾಡಿಕೊಳ್ಳಬೇಕು. ಗೋಡೆ ಕುಸಿತ ವಿಚಾರವಾಗಿ ಅಧಿಕಾರಿಗಳ ನಿರ್ಲಕ್ಷ್ಯ ಇಲ್ಲ. ಗೋಡೆ ಹಿಂದೆ ಹೆಚ್ಚು ಮಣ್ಣನ್ನ ತುಂಬಿದ್ರು. ಆ ಕಾರಣದಿಂದಾನೇ ಕಾಂಪೌಂಡ್ ಗೋಡೆ ಕುಸಿದಿದೆ. ಫುಟ್ಪಾತ್ನಲ್ಲಿ ವ್ಯಾಪಾರ ಮಾಡದಂತೆ ಸೂಚನೆ ಕೊಟ್ಟಿದ್ದೇವೆ. ಮಳೆ ಜಾಸ್ತಿ ಬಂದಾಗ ಸಿದ್ಧತೆ ಮಾಡಿಕೊಳ್ಳಬೇಕಾಗುತ್ತೆ. ಇನ್ನು ಗೋಡೆ ಕುಸಿತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಇಲ್ಲ. ಗೋಡೆ ಹಿಂದೆ ಹೆಚ್ಚು ಮಣ್ಣನ್ನ ತುಂಬಿದ್ರು. ಹಾಗಾಗಿನೇ ಈ ರೀತಿಯಾಗಿ ಗೋಡೆ ಕುಸಿತ ಆಗಿದೆ. ಇನ್ನು ಫುಟ್ಪಾತ್ನಲ್ಲಿ ವ್ಯಾಪಾರ ಮಾಡದೇ ಇರೋ ರೀತಿಯಾಗಿ ಸೂಚನೆ ಕೊಟ್ಟಿದ್ದೇವೆ. ಈ ರೀತಿಯ ಗೋಡೆಗಳನ್ನ ಗುರುತಿಸೋದಕ್ಕೂ ಕೂಡ ಸೂಚಿಸಿದ್ದೇವೆ. ರಸ್ತೆಯಲ್ಲಿ ಬಿದ್ದಿರುವ ಮರ ತೆರವು ಮಾಡುವಂತ ಸೂಚನೆ ಕೂಡ ಇದೆ. ನಗರದಾದ್ಯಂತ ಇರುವ ಸಮಸ್ಯೆಗಳ ಪಟ್ಟಿ ಮಾಡಲಾಗ್ತಾ ಇದೆ. ಎಲ್ಲಾ ಮಾಹಿತಿಯನ್ನು ಕಂಟ್ರೋಲ್ ರೂಮ್ನಲ್ಲಿ ಕಲೆ ಹಾಕಿದ್ದಾರೆ ಅಂತ ವಿಧಾನಸೌಧದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಮಳೆ ವಿಚಾರದಲ್ಲಿ ನಾನು ದೇವರು ಪ್ರಾರ್ಥನೆ ಮಾಡ್ತೀನಿ. ಮಳೆ ಜಾಸ್ತಿ ಬಂದು ಆ ಮಳೆ ಜಾಸ್ತಿ ಬಂದಾಗ ನಾವೆಲ್ಲ ರೀತಿ ಸಿದ್ಧತೆಯನ್ನು ನಾವು ಮಾಡ್ಕೊಳ್ಬೇಕು. ಆ ಕೆಲಸನ ನಾವು ಮಾಡ್ತೀವಿ. ಯಾಕೆಂದರೆ ಈ ವರ್ಷ ನನಗೆ ಭಾಳ ಭೀಕರವಾದಂಥ ನೋಡಲಿಕ್ಕೆ ನಮ್ಮ ಡಿಪಾರ್ಟ್ಮೆಂಟವರು ಮಳೆ ಕಡಿಮೆ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಮಳೆ ಕಡಿಮೆ ಬರ್ತದೆ ಎಲ್ಲ ಟ್ರಾಫಿಕ್ಗೂ ದೊಡ್ಡ ಸಮಸ್ಯೆ ಆಗ್ತದೆ. ಕೂಲಿಂಗ್ ಚೆನ್ನಾಗಿ ಪವರ್ಗೋಸ್ಕರ ಭಾಳ ಸಮಸ್ಯೆ ವಾತಾವರಣ ಇದೆ. ಅದಕ್ಕೆ ನಾಳೆ ನಾನು ತುಂಗಭದ್ರಾ ಹೋಗ್ತಾ ಇದ್ದೀನಿ. ನಾಳೆ 2 ಆದಷ್ಟು ಕ್ಲೋರ್ ಮಾಡಬೇಕು. ಅದಕ್ಕೆ ನಾವು ಸುಪ್ರೀಂ ಕೋರ್ಟಲ್ಲೂ ಕೂಡ ನಮಗೆ ಕಾವೇರಿ ವಿಚಾರದಲ್ಲಿ 170 ಸಾವಿರ ಇಡಲೇಬೇಕು ಅಂತ ಆದೇಶ ಕೊಟ್ಟಿದ್ದಾರೆ. 800 ವಿಚಾರದಲ್ಲಿ ನಾವೀಗಾಗಲೇ ನಿನ್ನೆ ರಾತ್ರಿ